Hello students, good morning. Today class, the new chapter, the chapter 3, fiber to fabric. Fiber andre naru, fabric means cloth, batte. Yes, we know the fibers, yarn and fabric. ಫ್ಯಾಬ್ರಿಕ್ಸ್ ಅಂದರೆ ಕ್ಲಾತ್ ಬಟ್ಟೆ ಅಂತ ಹೇಳ್ತಾ ಹೋದೆ. ಒಂದು ಫ್ಯಾಬ್ರಿಕ್ಸ್ನ ತಯಾರಿಸ್ಬೇಕಂದ್ರೆ ಫಸ್ಟ್ ಏನು ಬೇಕು? ಫೈಬರ್ಸ್, ನಾರು ಬೇಕು. ಈ ಒಂದು ಫೈಬರ್ಸಿಂದ ಯಾರ್ನ್, ನೂಲ ತಯಾರಿಸ್ತಾರೆ, ಮೀನ್ಸ್ ಥ್ರೆಡ್. ದೆನ್ ಫ್ಯಾಬ್ರಿಕ್. ಈ ಒಂದು ಫೈಬರ್ಸ್, ಈ ಒಂದು ನಾರು ಫೈಬರ್ಸಲ್ಲೂ ಇಟ್ ಈಸ್ ಟೈಪ್ಸ್ ಆಫ್ ಫೈಬರ್. ಒನ್ ಈಸ್ ನ್ಯಾಚುರಲ್ ಫೈಬರ್, ಅನದರ್ ಒನ್ ಈಸ್ ಸಿಂಥೆಟಿಕ್ ಫೈಬರ್. ಓಕೆ, ದ ನ್ಯಾಚುರಲ್ ಫೈಬರ್ಸ್ ದೇ ಆರ್ ಕಾಟನ್, wool and jute or some natural fibers. Then synthetic fibers are nylon and polyester or some synthetic fibers. Okay, ಈ ಒಂದು ನ್ಯಾಚುರಲ್ ಫೈಬರ್ಸ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ಯಾವುದರಿಂದ ಸಿಗ್ತಾ ಹೋಗುತ್ತೆ? ಒಂದು ಪ್ಲ್ಯಾಂಟಿಂದ, ಒಂದು ಅನಿಮಲಿಂದ. ಓಕೆ, ಒಂದು ಕಾಟನ್ ಆ್ಯಂಡ್ ಜೂಟ್ ಈಸ್ ಒಬ್ಟೈನ್ಡ್ ಫ್ರಮ್ ಪ್ಲ್ಯಾಂಟ್ಸಿಂದ ಪಡ್ಕೊತಾ ಹೋಗ್ತೀವಿ. ಒಂದು ಕಾಟನು, ಒಂದು ಜೂಟ್. Then another wise is wool and silk is obtained from animals. Wool is obtained from the fleece of hare, sheep or egg, and silk is a cocoons of silkworm is obtained from animals. Okay, next ಇನ್ನು ಕಂಟಿನ್ಯೂಸ್ ಚಾಪ್ಟರಲ್ಲಿ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, look at the text book. Feli and Bojo won the first prize in a science quiz competitions held at their school. They were very excited and decided to use the prize money to buy clothes for their parents. When they saw a large variety of cloth material, they got confused. In figure 3.1, the shopkeeper explained that some cloths or fabric were cotton and some were synthetic. He also had woolen mufflers and shawls. There were many silk sarees as well. Feli and Bojo felt very excited. They touched and felt these difficult fabrics. Finally, they bought a woolen muffler and cotton sarees. Yes, Feli and Bojo students ಸ್ಕೂಲ್ ಶಾಲೆಯಲ್ಲಿ ನಡೆದಿರೋಂತಹ ಒಂದು ಸೈನ್ಸ್ ಕ್ವಿಜ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್, ಪ್ರಥಮ ಬಹುಮಾನ ಗಳಿಸಿರ್ತಾರೆ. ಇಸ್ ವೆರಿ ಎಕ್ಸೈಟೆಡ್, ತುಂಬ ಸಂತೋಷ ಆಗಿರುತ್ತೆ ಅವರಿಗೆ. ಆ ಒಂದು ಪ್ರೈಸ್ ಮನಿಯಿಂದ ಏನು ತನ್ನ ಪೇರೆಂಟ್ಸಿಗೆ ಕ್ಲಾತ್, ಬಟ್ಟೆ ಖರೀದಿಸೋದಕ್ಕೆ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಹಾಗೆ ಸಾಯ ವೆರೈಟೀಸ್ ಆಫ್ ಕ್ಲಾತ್ ಮೆಟೀರಿಯಲ್ಸ್. ಓಕೆ, ಒಂದು ಕ್ಲಾತ್ ಶಾಪಲ್ಲಿ ವೆರೈಟೀಸ್ ಆಗಿರುವಂತಹ ಒಂದು ಕ್ಲಾತ್ ಮೆಟೀರಿಯಲ್ಸ್ನ ನೋಡ್ತಾ ಹೋಗ್ತಾರೆ. ದೆನ್ ಆಲ್ಸೋ ಕನ್ಫ್ಯೂಸ್ಡ್ ಆಗ್ತಾ ಹೋಗ್ತಾರೆ. ಅಲ್ಲಿರುವಂಥ ಒಂದು ವೆರೈಟೀಸ್ ಇರುವಂಥ ಒಂದು ಕ್ಲಾತ್ ಮೆಟೀರಿಯಲ್ಸ್ನ ನೋಡಿ ಕನ್ಫ್ಯೂಸ್ಡ್ ಆಗ್ತಾ ಹೋಗ್ತಾರೆ. ದೆನ್ ಶಾಪ್ಕೀಪರ್ ಈಸ್ ಎಕ್ಸ್ಪ್ಲೈನ್ಡ್. ಓಕೆ, ಶಾಪ್ಕೀಪರ್ ಏನು ಮಾಡ್ತಾನೆ, ಅಲ್ಲಿರುವಂತಹ ಒಂದು ಕೆಲವು ಬಟ್ಟೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ, ಕೆಲವು ಫ್ಯಾಬ್ರಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ದೆನ್ ಕಾಟನ್ ಆರ್ ಸಮ್ವರ್ ಸಿಂಥೆಟಿಕ್. ಎಸ್, ಕೆಲವು ಒಂದು ಕಾಟನ್ನಿಂದ ಮಾಡಿರುವಂತಹ ಒಂದು ಕೆಲವು ಫ್ಯಾಬ್ರಿಕ್ಸ್, ದೆನ್ ಸಿಂಥೆಟಿಕ್ಕಲ್ಲಿ ಮಾಡಿರುವಂಥ ಕೆಲವು ಫ್ಯಾಬ್ರಿಕ್ಸ್, ಕೆಲವು ಕ್ಲಾತ್ಸ್ ಬಗ್ಗೆ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಅವನಲ್ಲಿರುವಂತಹ ನೆಕ್ಸ್ಟ್ ವುಲನ್ ಮಫ್ಲರ್ಸ್ ಇರುತ್ತೆ, ದೆನ್ ಶಾಲ್ಸ್, ದೆನ್ ಸಿಲ್ಕ್ ಸ್ಯಾರೀಸ್, ಇನ್ನೂ ಹಲವು ರೇಷ್ಮೆ ಸೀರೆಗಳು ಸಮೇತ ಇರುತ್ತೆ. ಫೆಹಲಿ, ಬೋಜೋ ತುಂಬಾ ಆಶ್ಚರ್ಯ ಆಗ್ತಾ ಹೋಗ್ತಾರೆ. ದೆನ್ ಆ ಒಂದು ಫ್ಯಾಬ್ರಿಕ್ನ ಟಚ್ ಮಾಡಿಬಿಟ್ಟು, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ನ ಟಚ್ ಮಾಡಿಬಿಟ್ಟು ಒಂದು ಅನುಭವವನ್ನು ಪಡ್ಕೊತಾ ಹೋಗ್ತಾರೆ. ಫೈನಲಿ ಆ ಸ್ಟೂಡೆಂಟ್ಸು ಏನು ಖರೀದಿಸ್ತಾ ಹೋಗ್ತಾರೆ? ವುಲ್ಲನ್ ಮಫ್ಲರ್ ಆ್ಯಂಡ್ ಕಾಟನ್ ಸ್ಯಾರೀಸ್ನ ಖರೀದಿ ಮಾಡ್ತಾರೆ. ದೆನ್ ಆಫ್ಟರ್ ದ ವಿಸಿಟ್ ಟು ದಿ ಕ್ಲಾತ್ ಶಾಪ್, ಎಸ್, ಆ ಒಂದು ಕ್ಲಾತ್ ಶಾಪ್ಗೆ ವಿಸಿಟ್ ಕೊಟ್ಟ ನಂತರ ಏನು ಆ ಒಂದು ಸ್ಟೂಡೆಂಟ್ಸ್ಗಳು ಅಲ್ಲಿರುವಂತಹ ಒಂದು ಸರೌಂಡಿಂಗ್ಸಲ್ಲಿರುವಂತಹ ಒಂದು ವೇರಿಯಸ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ನ ಅವರು ನೋಟಿಸ್ ಮಾಡ್ತಾ ಹೋಗ್ತಾರೆ.
ದೇ ಫೌಂಡ್ ಬೆಡ್ಶೀಟ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸು, ಕರ್ಟನ್ಸು, ಟೇಬಲ್ ಕ್ಲಾತು, ಟವಲ್ಸು, ಡಸ್ಟರು, ಈ ರೀತಿ ಇರುವಂಥ ಒಂದು ಡಿಫ್ರೆಂಟಾಗಿ ಇರುವಂತಹ ಒಂದು ಫ್ಯಾಬ್ರಿಕ್ಸ್ನ ಅವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಇವನ್ ದೇರ್ ಒಂದು ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ದೆನ್ ಗನ್ನಿ ಬ್ಯಾಗ್ಸ್ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಈ ಒಂದು ಯಾವೊಂದು ಕ್ಲಾತಲ್ಲಿ ಯಾವೊಂದು ಫ್ಯಾಬ್ರಿಕ್ಸ್ ಯಾವೊಂದು ಕ್ಲಾತಲ್ಲಿ ತಯಾರಿಸಿದ್ದಾರೆ ಅಂತಂದ್ಬಿಟ್ಟು ಅವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಈ ರೀತಿನೂ. ದೆನ್ ದಿ ಕಾಟನ್, ವೂಲ್, ಸಿಲ್ಕ್ ಆರ್ ಸಿಂಥೆಟಿಕ್. ಓಕೆ, ಈ ಆ ಒಂದು ಫ್ಯಾಬ್ರಿಕ್ಸ್ ಅಲ್ಲಿರುವಂತಹ ಕೆಲವು ಫ್ಯಾಬ್ರಿಕ್ಸ್ನ ಕಾಟನ್, ವೂಲ್, ಸಿಲ್ಕ್ ಆರ್ ಸಿಂಥೆಟಿಕ್ ಇದರಿಂದ ಮಾಡಿರೋದಾ ಅಂತಂದ್ಬಿಟ್ಟು ಅವರು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ, ಗುರುತಿಸ್ತಾ ಹೋಗ್ತಾರೆ, ಪ್ರಯತ್ನ ಮಾಡ್ತಾ ಹೋಗ್ತಾರೆ. ದೆನ್ ಕ್ಯಾನ್ ಯು ಆಲ್ಸೋ ಐಡೆಂಟಿಫೈ ಸಮ್ ಫ್ಯಾಬ್ರಿಕ್ಸ್, ಅಂದರೆ ಕೆಲವು ಫ್ಯಾಬ್ರಿಕ್ಸ್ ಕೆಲವು ಬಟ್ಟೆಗಳನ್ನ ಈ ರೀತಿನೂ ಐಡೆಂಟಿಫೈ ಮಾಡ್ಬೋದಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೆಕ್ಸ್ಟ್ ಈಸ್ ವೆರೈಟೀಸ್ ಇನ್ ಫ್ಯಾಬ್ರಿಕ್. ಓಕೆ, ಒಂದು ಕ್ಲಾತಲ್ಲಿ ವೆರೈಟಿ ಇರುವಂತಹ ಒಂದು ಕ್ಲಾತ್ನ ನೀವು ನೋಡ್ತಾ ಹೋಗಿದ್ದೀರಾ. ಎಸ್, ಇನ್ ಆ್ಯಕ್ಟಿವಿಟಿ 1, ವಿಸಿಟ್ ಎ ನಿಯರ್ ಬೈ ಟೈಲರಿಂಗ್ ಶಾಪ್ ಆ್ಯಂಡ್ ಕಲೆಕ್ಟ್ಸ್ ಕಟಿಂಗ್ ಆಫ್ ಫ್ಯಾಬ್ರಿಕ್ಸ್ ಲೆಫ್ಟ್ ಓವರ್ ಆಫ್ಟರ್ ದ ಸ್ಟಿಚಿಂಗ್ ದ ಫೀಲ್ ಆ್ಯಂಡ್ ಟಚ್ ಈಚ್ ಪೀಸ್ ಆಫ್ ಫ್ಯಾಬ್ರಿಕ್. Now try to label some fabrics as cotton, silk, wool or synthetic after asking for help from tailor. Yes. ವೆರೈಟೀಸ್ ಆಫ್ ಕ್ಲಾತ್ಸ್ನ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಸ್ನ ನಾವು ಈ ರೀತಿನೂ ತಿಳ್ಕೊತ ಹೋಗ್ಬೋದು. ಹೇಗೆ? ಅಲ್ಲಿ ನಿಯರ್ ಇರುವಂತಹ ಒಂದು ಟೈಲರಿಂಗ್ ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ದೆನ್ ಕಟ್ಟಿಂಗ್ ಲೆಫ್ಟ್ ಓವರ್ ದ ಸ್ಟಿಚಿಂಗ್ ಆಗಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿರುವಂತಹ ಕೆಲವು ಕಟ್ಟಿಂಗ್ ಪೀಸಸ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ದೆನ್ ಆ್ಯಂಡ್ ಟಚ್ ದ ಪೀಸಸ್, ಆ ಒಂದು ಫ್ಯಾಬ್ರಿಕ್ನ ನೀವು ಟಚ್ ಮಾಡಿ ಆ ಒಂದು ಪೀಸಸ್ನ ಮುಟ್ಬಿಟ್ಟು ಇದು ಯಾವ ಕ್ಲಾತ್ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ದೆನ್ ಇದು ಕಾಟನ್, ಸಿಲ್ಕ ಅಥವಾ ವೂಲ್ ಆರ್ ಸಿಂಥೆಟಿಕ್ ಫೈಬರ್ಸ್ ಅಂದ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ದೆನ್ ಹೆಲ್ಪ್ ಟು ಟೈಲರಿಂಗ್. ಓಕೆ, ನೀವು ಇದನ್ನು ಟೈಲರ್ ಜೊತೆನೇ ನಾವು ಹೆಲ್ಪ್ ತೊಗೊಂಡ್ಬಿಟ್ಟು ಅಲ್ಲಿರುವಂಥ ಒಂದು ವೆರೈಟೀಸ್ ಆಫ್ ಕ್ಲಾತ್ಸ್ ಬಗ್ಗೆ ನೀವು ತಿಳ್ಕೊತ ಹೋಗ್ಬೋದು. ದೆನ್ ಡೂ ಯು ವಂಡರ್ ವಾಟ್ ದಿಸ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಆರ್ ಮೇಡ್ ಆಫ್? ಎಸ್, ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ನ ಯಾವುದರಿಂದ ಮಾಡಿದೆ ಅಂತ ಅಂದ್ಬಿಟ್ಟು ಇಸ್ ಮೇಡ್ ಆಫ್ ಅಂತ ಕೊಟ್ಟಿದೆ ನೋಡಿ. ಓಕೆ, ಈ ಒಂದು ವಿವಿಧ ಬಟ್ಟೆನ ಯಾವುದರಿಂದ ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ಆಶ್ಚರ್ಯ ಆಗ್ತಾ ಹೋಗುತ್ತೆ. ವೆನ್ ಲುಕ್ಕಿಂಗ್ ದ ಫ್ಯಾಬ್ರಿಕ್ಸ್ ಇಸ್ ಕಂಟಿನ್ಯೂಸ್ ಪೀಸಸ್, ಯಾವ ಒಂದು ಕ್ಲಾತ್ನ ನೋಡಿದಾಗ ಅದು ಕಂಟಿನ್ಯೂಸ್ ಪೀಸಾಗಿ ಕಾಣಿಸ್ತಾ ಹೋಗುತ್ತೆ. ದೆನ್ ಲುಕ್ ಅಟ್ ಕ್ಲೋಸ್ಲಿ, ಅದನ್ನು ತುಂಬ ಹತ್ತಿರದಿಂದ ನೋಡ್ತಾ ಹೋದಾಗ ಏನು ನೀವು ನೋಟಿಸ್ ಮಾಡ್ತಾ ಹೋಗ್ತೀರಾ ಆ ಕ್ಲಾತ್ನ, ಯಾವ್ದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ ಅನ್ನೋದು ಇನ್ ಫಿಗರ್ 3.12 ಹೇಳಿದ್ದಾರೆ. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 2. ದ ಸೆಲೆಕ್ಟ್ ಎ ಪೀಸ್ ಆಫ್ ಕಾಟನ್ ಫ್ಯಾಬ್ರಿಕ್ ಯು ಲೇಬಲ್ಡ್ ಇನ್ ಆ್ಯಕ್ಟಿವಿಟಿ 1. Now try to find the loose thread or yarn at one of the edges and pull it out. Figure 3.3. If no loose yarns are visible, you can gently pull one out with a pin or needle. We find that a fabric is made up of yarns arranged together. What are these yarns made of? Yes, ಇಲ್ಲಿ ಆ್ಯಕ್ಟಿವಿಟಿ 1ನಲ್ಲಿ ನೀವು ಅಬ್ಸರ್ವ್ ಮಾಡಿರುವಂತಹ ಒಂದು ಕಾಟನ್ ಫ್ಯಾಬ್ರಿಕ್ನ ನೀವು ತಗೊಂಡ್ಬಿಟ್ಟು ದೆನ್ ನಾವು ಟ್ರೈ ಟು ಲೂಸ್ ಥ್ರೆಡ್ ಆರ್ ಯಾರ್ನ್ ಅಂದರೆ ನೂಲು ಅಂತ ಹೇಳ್ತಾ ಹೋದೆ, ಆರ್ ಥ್ರೆಡ್. ಓಕೆ, ಒಂದು ಪೀಸ್ ಆಫ್ ಕ್ಲಾತ್ನಲ್ಲಿ ಎಡ್ಜಲ್ಲಿರುವಂತಹ ಲುಕ್ ಅಟ್ ದಿಸ್, ಈ ರೀತಿ ಎಡ್ಜಲ್ಲಿ ಒಂದು ಯಾರ್ನ್, ಆ ಒಂದು ಥ್ರೆಡ್ನ ಪುಲ್ ಇಟ್ ಔಟ್ ಏನು ಮಾಡ್ತಾ ಹೋಗಬೇಕು, ಅದನ್ನು ಎಳೆದ್ಬಿಟ್ಟು ಹೊರಗಡೆ ತೆಗಿತೀರಾ. ಓಕೆ, ಸಮ್ಟೈಮ್ಸ್ ಓಕೆ ಒಂದು ವೇಳೆ ಬರದೇ ಹೋದರೆ ಆ ಒಂದು ಸಪ್ರೇಟಾಗಿರುವಂತಹ ಒಂದು ಯಾವುದು ಯಾರ್ನ್ ನೂಲು ಬರದೇ ಹೋದರೆ ಅಥವಾ ಕಾಣಿಸ್ಲಿಲ್ಲ ಅಂತಂದರೆ ಆ ಒಂದು ನೀಡಲಿಂದ ಅಥವಾ ಒಂದು ಪಿನ್ನಿನ ಸಹಾಯದಿಂದ ಏನು ಮಾಡ್ತಾ ಹೋಗಬೇಕು,
ನಿಧಾನವಾಗಿ ಸ್ಲೋ ಆಗಿ ಅದ್ರ ಮೂಲಕ ಏನು ಮಾಡ್ತಾ ಹೋಗಿ ಆ ಒಂದು ಥ್ರೆಡ್ನ ಹೊರಗಡೆ ತೆಗಿತೀರ. ಈ ರೀತಿ ಸಪ್ರೇಟ್ ಆಗ್ತಾ ಹೋಗುತ್ತೆ ಆ ಒಂದು ಯಾರ್ನು. ಓಕೆ, ದಿಸ್ ಫ್ಯಾಬ್ರಿಕ್ ಈಸ್ ಮೇಡ್ ಅಪ್ ಆಫ್ ಯಾರ್ನ್ಸ್. ಅಂದರೆ ಈ ಒಂದು ಫ್ಯಾಬ್ರಿಕ್, ಈ ಒಂದು ಕ್ಲಾತು ಒಂದು ಯಾರ್ನ್, ಒಂದು ಥ್ರೆಡ್ಡಿಂದ ಒಂದು ಸಪ್ರೇಟಾಗಿರೋಂಥ ಈ ರೀತಿ ಥ್ರೆಡ್ಡಿಂದ ಅರೇಂಜ್ ಟುಗೆದರ್ ಏನು ಮಾಡಿದ್ದಾರೆ, ಜೋಡಿಸಿ ಏನು ಮಾಡ್ತಾ ಹೋಗಿದ್ದಾರೆ, ಒಂದು ಕ್ಲಾತಾಗಿ ತಯಾರಿಸಿದ್ದಾರೆ. ಅದನ್ನು ನಾವು ನೋಡ್ತಾ ಹೋಗ್ಬೋದು. ದೆನ್ ವಾಟ್ ಆರ್ ದಿಸ್ ಯಾರ್ನ್ಸ್ ಈಸ್ ಮೇಡ್ ಅಪ್ ಆಫ್. ಎಸ್, ಈ ಒಂದು ನೂಲು ಅನ್ನೋದು ಯಾವುದರಿಂದ, ಯಾವ ಒಂದು ರಚನೆಯಿಂದ ಆಗ್ತಾ ಹೋಗಿದೆ ಅಂದರೆ ಈ ನೂಲು ಅನ್ನೋದು ಒಂದು ಫೈಬರ್ ಅನ್ನೋದು ಯಾವುದರಿಂದ ಆಗ್ತಾ ಹೋಗಿದೆ ಅಂದರೆ ಈ ಒಂದು ಸಪ್ರೇಟಾಗಿರುವಂಥ ಒಂದು ಥ್ರೆಡ್ನ ಅರೇಂಜ್ ಮಾಡಿ ಏನು ಮಾಡ್ತಾ ಹೋಗಿದ್ದಾರೆ, ಒಂದು ಕಾಟನ್ ಒಂದು ಕ್ಲಾತ್ನ ತಯಾರಿಸಿದ್ದಾರೆ. ಓಕೆ, ನೆಕ್ಸ್ಟ್ 3.2 ಆ್ಯಕ್ಟಿವಿಟಿ 3. ಟೇಕ್ ಔಟ್ ಯಾರ್ನ್ ಫ್ರಮ್ ಪೀಸ್ ಆಫ್ ಕಾಟನ್ ಫ್ಯಾಬ್ರಿಕ್. Place this piece of yarn on the table. Now press one end of the yarn with your thumb. Scratch in other end of the yarn along its length within your nail as shown figure 3.4. Do you find that at this end the yarn is split up into thin strands in figure 3.5? Yes. ಒಂದು ಕಾಟನ್ ಪೀಸ್, ಒಂದು ಕಾಟನ್ ಫ್ಯಾಬ್ರಿಕಲ್ಲಿ ಒಂದು ಯಾರ್ನ್, ಒಂದು ದಾರವನ್ನು ತೆಗಿತೀರಾ. ಓಕೆ, ದೆನ್ ಪ್ಲೇಸ್ ಇಂಟು ಯಾರ್ನ್, ಅದನ್ನು ನೀವು ಟೇಬಲ್ ಮೇಲೆ ಇಟ್ಬಿಟ್ಟು ಆ ಒಂದು ಯಾರ್ನ್, ಒಂದು ಥ್ರೆಡ್ಡಿನ ಒಂದು ಎಂಡನ್ನು, ತುದಿಯನ್ನು ಏನು ಮಾಡ್ತಾ ಹೋಗ್ತೀರಾ, ಒಂದು ಹೆಬ್ಬೆರಳಿಂದ ಏನು ಮಾಡ್ತಾ ಹೋಗ್ತೀರಾ, ಪ್ರೆಸ್ ಮಾಡ್ತೀರಾ ಒಂದು ಹೆಣ್ಣು. ಓಕೆ, ದೆನ್ ಅನದರ್ ಎಂಡ್ ನೈಲ್ನ ಯೂಸ್ ಮಾಡ್ಕೊಂಬಿಟ್ಟು ಒಂದು ಉಗುರಿನಿಂದ ಏನು ಮಾಡ್ತಾ ಹೋಗ್ತೀರಾ, ದೆನ್ ಸ್ಪ್ಲಿಟ್ ಮಾಡ್ತಾ ಹೋಗ್ತೀರಾ, ಅಂದರೆ ಸೀಳ್ತಾ ಹೋಗ್ತೀರಾ. ಓಕೆ, ಆವಾಗ ಏನಾಗ್ತಾ ಹೋಗುತ್ತೆ, ಒಂದು ಎಂಡಲ್ಲಿ ಪ್ರೆಸ್ ಮಾಡ್ತೀರಾ, ಇನ್ನೊಂದು ಎಂಡಲ್ಲಿ ಸೀಳ್ತಾ ಹೋದಾಗ ಅನದರ್ ಎಂಡಲ್ಲಿ ಏನಾಗ್ತಾ ಹೋಗುತ್ತೆ, ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಈ ರೀತಿ ಎರಡು ಭಾಗ ಆಗ್ತಾ ಹೋಗುತ್ತೆ, ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸ್ಪ್ಲಿಟ್ ಮಾಡಿದಾಗ ಆ ಒಂದು ಎಡ್ಜಲ್ಲಿ, ಓಕೆ, ಆ ಒಂದು ತುದಿಯಲ್ಲಿ ಏನಾಗ್ತಾ ಹೋಗುತ್ತೆ, ಫೈಬರ್ಸ್, ಆ ಒಂದು ನಾರು ತುಂಬ ತಿನ್ನಾಗೆ, ಓಕೆ, ತುಂಬ ಎಳೆಯಾಗಿ ಇರುವಂತಹ ಒಂದು ಸ್ಟ್ಯಾಂಡ್ಸ್ನ ನೀವು ಒಂದು ಫೈಬರ್ನ ನೋಡ್ತಾ ಹೋಗ್ತೀರಾ. ದೆನ್ ಫಿಗರ್ 3.5ಅಲ್ಲಿ ಓಕೆ, ಈ ರೀತಿ ಎರಡು ಸ್ಪ್ಲಿಟ್ ಆಗಿರುತ್ತಲ್ಲ, ತುಂಬ ತಿನ್ನಾಗಿರುವಂತಹ ಒಂದು ಫೈಬರ್ನ ಕಾಣ್ತಾ ಹೋಗ್ತೀರಾ. ಹಾಗೆ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಸಮಥಿಂಗ್ ಸಿಮಿಲರ್ಲಿ ವೆನ್ ಯು ಟ್ರೈ ಟು ಥ್ರೆಡ್ ಎ ನೀಡಲ್. ಓಕೆ, ಇದೇ ರೀತಿ ಸಿಮಿಲರ್ಲಾಗಿ ನೀವು ಎಲ್ಲಿ ನೋಡಿರ್ತೀರಾ ಅಂತಂದರೆ, ಒಂದು ನೀಡಲ್ಗೆ ಒಂದು ಥ್ರೆಡ್ನ ಒಂದು ಥ್ರೆಡ್ಗೆ ಒಂದು ನೀಡಲ್ಲ ಪೋಣಿಸ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ಈ ರೀತಿ ಇರುವಂಥ ಒಂದು ಥ್ರೆಡ್ ಏನಾಗಿರುತ್ತೆ, ಒಂದು ಯಾರ್ನು ಸ್ಪ್ಲಿಟ್ ಆಗಿರುತ್ತೆ. ಓಕೆ, ಆ ಒಂದು ಎಳೆನ ನೀವಿಲ್ಲಿ ಅಬ್ಸರ್ವ್ ಮಾಡಿರ್ತೀರ. ಕೆಲವು ಟೈಮ್ ಏನಾಗಿರುತ್ತೆ, ಸಮ್ಟೈಮ್ಸ್ ಈ ರೀತಿ ಥ್ರೆಡ್ಡು ಏನಾಗಿರುತ್ತೆ, ಸಪ್ರೇಟ್ ಆಗಿರುತ್ತೆ, ತುಂಬ ತಿನ್ನಾಗಿ ಎಳೆಯಾಗಿ ಏನಾಗಿರುತ್ತೆ, ಸಪ್ರೇಟ್ ಆಗ್ತಾ ಹೋಗಿರುತ್ತೆ. ದೆನ್ ಇಟ್ ಮೇಕ್ಸ್ ಡಿಫಿಕಲ್ಟ್ ಟು ಪಾಸ್ ದಿ ಥ್ರೆಡ್ ಥ್ರೂ ಇನ್ ಯುವರ್ ಐಸ್ ಆರ್ ನೀಡಲ್. ಈ ರೀತಿ ಆ ಒಂದು ಥ್ರೆಡ್ ಅನ್ನೋದು ಸಪ್ರೇಟ್ ಆಗಿರುತ್ತಲ್ವ, ಹಾಗಾಗಿ ಆ ಒಂದು ನೀಡಲಿನ ಹೋಲ್ಗೆ ಒಂದು ಆ ಒಂದು ಥ್ರೆಡ್ನ ಒಳಗಡೆ ಹಾಕೋಕ್ಕೆ, ಅಂದರೆ ಒಂದು ತೂರ್ಸೋಕೆ ಏನಾಗ್ತಾ ಹೋಗುತ್ತೆ, ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹೌದಾ, ಆ ಒಂದು ತುಂಬ ತಿನ್ನಾಗಿರುವಂತಹ ಒಂದು ಥ್ರೆಡ್ಡಲ್ಲಿ ಸಪ್ರೇಟಾಗಿ ಸ್ಟ್ಯಾಂಡ್ ಸಪ್ರೇಟಾಗಿರುತ್ತಲ್ಲ ಎಳೆಗಳು, ಅದನ್ನು ನಾವು ತುಂಬ ತಿನ್ನರಲ್ಲಿ ಸ್ಟ್ಯಾಂಡ್ಸ್ ಇರುತ್ತಲ್ಲ, ಅದನ್ನು ನಾವು ಈಸ್ ಎನ್ ಫೈಬರ್ಸ್, ನಾರುಗಳು ಅಂತ ಅಂದ್ಬಿಟ್ಟು ತುಂಬ ತೆಳುವಾದ ಎಳೆಗಳಿಂದ ಸೇರಿರುತ್ತೆ, ಇಸ್ ಕಾಲ್ಡ್ ಫೈಬರ್ಸ್. ದೆನ್ ಫ್ಯಾಬ್ರಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾರ್ನ್ಸ್ and yarns are further made up of fibers. Where do these fibers come from? ಒಂದು ಫ್ಯಾಬ್ರಿಕ್ಸ್ನ, ಒಂದು ಬಟ್ಟೆನ ನಾವು ಒಂದು ದಾರದಿಂದ